ಪ್ರಜ್ವಲ್ಗೆ ಬೆಳಗ್ಗೆ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಮಧ್ಯಾಹ್ನದ ವೇಳೆಗೆ ವೈದ್ಯಕೀಯ ಪರೀಕ್ಷೆ ಅಂತ್ಯ ಆಗುತ್ತೆ. ಸಂಜೆ ಒಳಗೆ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಇಲ್ಲಿ 24 ಗಂಟೆಯ ಅವಕಾಶ ಇದೆ ಇಲ್ಲಿ ಅಧಿಕಾರಿಗಳಿಗೆ, ಪೊಲೀಸರಿಗೆ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಮಧ್ಯಾಹ್ನದ ವೇಳೆಗೆ. ಹಾಗಾಗಿ ವೈದ್ಯಕೀಯ ಪರೀಕ್ಷೆಯನ್ನ ಮುಗಿಸಲಾಗುತ್ತೆ. ಸಂಜೆ ಒಳಗೆ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ. ತಮ್ಮ ವಶಕ್ಕೆ ಪಡೆದುಕೊಳ್ಳಲಿದ್ದಾರೆ. ವಶಕ್ಕೆ ಕೇಳ್ತಾರೆ ಫಸ್ಟ್ ಅಧಿಕಾರಿಗಳು, ಈತನ ವಿಚಾರಣೆಯನ್ನ ಮಾಡಬೇಕು ಈ ಪ್ರಕರಣದಲ್ಲಿ ಅಂತ ಹೇಳಿ. ಆನಂತರ ತಾವು ಕೊಡುವಂತಹ ಒಂದು ಮಾಹಿತಿಯ ಆಧಾರದ ಮೇಲೆ ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ವಶಕ್ಕೆ ಪಡೆದು ಸಂಪೂರ್ಣವಾದಂತಹ ಸುದೀರ್ಘವಾದ ವಿಚಾರಣೆಯನ್ನ ಇಲ್ಲಿ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಈಗ ಬಂದಿರುವ ಮಾಹಿತಿಯ ಪ್ರಕಾರ ಬೆಳಗ್ಗೆ ಬೌರಿಂಗ್ನಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತೆ. ಈಗ ಸದ್ಯಕ್ಕಂತೂ ಯಾವುದೇ ರೀತಿಯ ಪರೀಕ್ಷೆ ಇಲ್ಲ. ಪ್ರಜ್ವಲ್ ರೇವಣ್ಣಗೆ ಈಗ ರೆಸ್ಟ್ ಅನ್ನ ಕೊಡಲಾಗಿದೆ. ಸುದೀರ್ಘವಾದ ಪ್ರಯಾಣವನ್ನ ಮಾಡಿ ಬಂದಿದ್ದಾರಲ್ಲ, ಆ ಕಾರಣಕ್ಕಾಗಿ ಈಗ ರೆಸ್ಟ್ ಅನ್ನ ನೀಡಲಾಗಿದೆ. ನಾಳೆ ಬೆಳಗ್ಗೆಯಿಂದ ಎಲ್ಲಾ ರೀತಿಯಾದಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಲ್ಲ, ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಭಾರತಕ್ಕೆ ಬಂದಿರುವಂತಹದ್ದು. ಜೊತೆಗೆ ಎಸ್ಐಟಿ ಕಚೇರಿಯಲ್ಲಿ ಈಗ ಆತನ ಫೋಟೋವನ್ನ ಕೂಡ ತೆಗೆಯಲಾಗಿದೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು, ಫೋಟೋವನ್ನ ನೋಡಬಹುದು. ಪ್ರಜ್ವಲ್ ರೇವಣ್ಣ ಇದೇ ರೀತಿಯಾಗಿ ಜರ್ಮನಿಯಿಂದ ಭಾರತಕ್ಕೆ ಬಂದಿರೋದು, ಬೆಂಗಳೂರಿಗೆ ಬಂದಿರೋದು. ಬೆಳಗ್ಗೆ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಸಾಕಷ್ಟು ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತೆ, ಆರೋಗ್ಯ ತಪಾಸಣೆಯನ್ನ ಮಾಡಲಾಗುತ್ತೆ. ಆ ನಂತರ ಒಂದಷ್ಟು ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಆದರೆ ಸಂಜೆಯ ಒಳಗೆ ಕೋರ್ಟ್ಗೆ ಪ್ರಜ್ವಲ್ನನ್ನ ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಆ ನಂತರ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಲಿದ್ದಾರೆ. ಆಗ್ಲೇ ಹೇಳ್ತಾ ಇದ್ದೆ, ನಾಳೆ ಅಂದ್ರೆ 31ನೇ ತಾರೀಕು ಏನೇನಾಗುತ್ತೆ. ಎಚ್ ಡಿ ರೇವಣ್ಣ ಅವರ ಕೇಸ್ ಕೂಡ ಇದೆ. 2 ಕೇಸ್ ರದ್ದು ಕೋರಿ ರೇವಣ್ಣ ಅರ್ಜಿಯ ವಿಚಾರಣೆ ಕೂಡ ನಾಳೆ ನಡೆಯುತ್ತೆ. ಹಾಗೇನೆ ಅವರ ಪ್ರಜ್ವಲ್ ರೇವಣ್ಣ ಅಮ್ಮ ಭವಾನಿ ರೇವಣ್ಣಗೂ ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಆಗತ್ತಾ ಇಲ್ವಾ, ಅದು ಆ ಆದೇಶ ಕೂಡ ಸಿಗುತ್ತೆ. ಹಾಗಾಗಿ ನಾಳೆಯ ಮೇ 31ರ ದಿನ ಬಹಳ ಇಂಪಾರ್ಟೆಂಟ್ ಈ ಫ್ಯಾಮಿಲಿಗೆ. ಏನೇನಾಗತ್ತೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದು, ಜೊತೆಗೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು, ಜೊತೆಗೆ 2 ಪ್ರಕರಣಗಳ ರದ್ದತಿಯನ್ನ ಕೋರಿ ರೇವಣ್ಣ ಅವರು ಈಗಾಗಲೇ ಅರ್ಜಿ ಹಾಕಿದ್ದಾರೆ. ಏನಾಗತ್ತೆ ಆ ಪ್ರಕರಣದಲ್ಲಿ, ಹೀಗೆ ಇಡೀ ಕುಟುಂಬಕ್ಕೆ ಸಂಕಷ್ಟ ಬಂದೊದಗತ್ತಾ ನಾಳೆ. ಆಲ್ರೆಡಿ ಈಗಾಗಲೇ ಸಂಕಷ್ಟ ಇದೆ, ಇನ್ನೇನು ಸಂಕಷ್ಟ ಅನುಭವಿಸುವ ಅವಶ್ಯಕತೆ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಗನ ಒಂದು ಈ ರೀತಿಯಾದಂತಹ ವಿಚಾರಗಳು ಅಪ್ಪ ಅಮ್ಮನಿಗೂ ಕೂಡ ಸಂಕಷ್ಟಕ್ಕೆ ಕಾರಣ ಆಗಿದೆ. ಇಡೀ ಫ್ಯಾಮಿಲಿಗೆ ಸಂಕಷ್ಟಕ್ಕೆ ತಂದೊಡ್ಡಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಂತೂ ಇಂತ ಪ್ರಜ್ವಲ್ ರೇವಣ್ಣ 34 ದಿನಗಳ ಬಳಿಕ ಅರೆಸ್ಟ್ ಆಗಿರೋದು. ಈಗ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ 3 ಪ್ರಕರಣಗಳು ದಾಖಲಾಗಿದೆ ಈತನ ವಿರುದ್ಧ. ಸೊ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಪ್ರಕರಣ ಆಗಿರ್ಬೋದು, ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಈಗ ಪ್ರಜ್ವಲ್ ರೇವಣ್ಣನ ವಿಚಾರಣೆ ಮಾಡೋದಕ್ಕೆ ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಎಲ್ಲಾ ರೀತಿಯ ತಯಾರಿ ಕೂಡ ನಡೆದಿದೆ.